ಅಥವಾ ನಾನು ಅಕ್ಕರು ಹೋಗಿ ಜಂಪರ್ ಹೊಲಿಯಕ್ಕೆ ಹಾಕಿ ಬರ್ತೀವಿ. ಆಮೇಲೆ ಆ ಮದುಮಗಳಿಗೆ ಕೊಡೋದವಲ್ಲ ಅವ್ನು ಕೊಡು, ಬೇಕಾದ್ರೆ ಹೋಗಿ ಕೊಟ್ಟಾರ ಬರ್ತಾನೆ, ನಾನು ಹೊಲಿಸ್ಕೊಂತಾರ. ಏ ಹೋಗ್ಲಿ ಬಿಡವ, ಮತ್ತೇನು ನಾವು 2 ಜಂಪರ್ ಕೊಡೋಕ್ಕಾಗಿ ಹೋಗಿದ್ದಿ, ಇಲ್ಲೇ ಹಾಕಿ ಹೋಗು, ಏನಾಗೋದಲ್ಲ. ನಾವು ಹೊಲಿಸಿದ್ರಾತು, ನಿನ್ನ ಅಳತಿ ಹೊಲಿಸ್ಬಿಡು, ಒಂದಿಟ್ಟು ಹಿಡ್ಕೊಳಕ್ಕೆ ಬರ್ತೈತೆ, ಉಟ್ಕೊಂಡು ನೋಡಿ ಹಿಡಿಸ್ಕೊಂತ ಬೇಕಾರ. ಆಮೇಲೆ ಇವ್ನು ಯಾವಾಗಾರ ಹೋದಾಗ ಕಳ್ಸಕ್ಕೆ ಬರ್ತೈತೆ ಅಂತ. ಸರಿ ತಗೋ, ಹಂಗಾಗ್ಲಂಗಾರ ಬರ್ಲೇ ನಾನು. ಸರಿ, ಗಡ ಹೋಗಿ ಗಡ ಬಂದ್ಬಿಡ್ರಿ ಏನ. ನೋಡ್ರಿ ಸುಮಕ್ಕರ್ ಹೋಗೋಣ. ಹೋಗೋಣ. ಅಲ್ಲ ಮತ್ತೇನಾರು ನೆನಪು ಹಾರಿದ್ರೆ ಏನೋ ನೋಡು ತಗೊಳವು. ಜಂಪರ್ ಪೀಸ್ ಎಲ್ಲರೂ ತಗೊಂಡ್ರಲ್ಲ, ನಿಮ್ಮ ಅವ್ವನು ನಿನ್ನವು ಮದುಮಗಳು. ನೋಡು ಮತ್ತೆ ಯಾರು ಬಿಟ್ಟಿರೇನ? ಅಯ್ಯೋ ಹೌದು ನೋಡ್ರಿ, ನೀವು ಅನ್ನತ್ತಿಗೆ ನೆನಪಾತು. ನಮ್ಮ ನಾದ್ನಿದೊಂದು ತಗೋಬೇಕು, ಇಲ್ಲ ಅಂದ್ರೆ ನನ್ನ ಹೆಸರು ಹೊಯ್ಕೊಂತಾಳ ನೋಡಿ. ನಮ್ಮ ಅತ್ತಿಗೆ ತಾನ ಹೊಲಿಸ್ಕೊಂಡಾಳ, ನನಗೆ ಒಂದು ಜಾಕೆಟ್ ಹೊಲಿಸಿಲ್ಲ ಅಂತೇಳಿ. ಅಪ್ಪ ಎದಕ್ಕೆ ಬೇಕು ಒಂದು ಜಾಕೆಟಿನ ರೊಕ್ಕಲ್ಲ, ಹೋದ್ರೆ ಹೋತಾಗ ಅದು ಒಂದು ಹಾಕಿ ಬಂದ್ಬಿಡ್ತಾನೆ. ತಡ್ರಿ ತಗೊಂಬರ್ತೇನೆ ಅದನ್ನು. ಇದಕ್ಕೆ ನೀ ಇರ್ಬೇಕಂತ ನೋಡ್ಲೆ ಸುಮ್ಮಿ, ನೀ ಇದ್ರೆ ಒಂದು ಏನಾರು ನೆನಪು ಮಾಡ್ತಿದ್ದಿ, ಇಲ್ಲ ಅಂದ್ರೆ ನನ್ನ ನೆನಪು ಹಾರ್ಬಿಡ್ತೈತಿ ಮಾಡೋ ಕೆಲಸದಾಗ. ಹೂನಲ್ಲತಕ್ಕ, ಅದು ನಾದ್ನಿದ ಹಾಕಿದಿ, ಮತ್ತೆ ಯಾರು ಬಿಟ್ಟಿನ ನೋಡಿ ಅಲ್ಲತಕ್ಕ. ನನಗೆ ಯಾಕೆ ಅನ್ಸಾಕತ್ತೈತೆ ಹಂಗ, ನೀನು ಮತ್ತೊಬ್ರು ಯಾರೋ ಬಿಟ್ಟಿದಿ ಹಾಕದ ಅಂತಂದು. ನೆನಪು ಮಾಡ್ಕೆ ನೋಡೋಣ. ಅಲ್ಲಲ್ಲೇ ಮತ್ತರಿ ಯಾರದಾರ ಇದ್ರಾದ್ರೆ ಎಲ್ಲರಿಗೂ ಸೀರೆ ಕೊಡ್ತೇವೆ, ಏನು ಜಾಕೆಟ್ ಹೊಲಿಸ್ಕೊಡ್ತೇವೆ ಅಂತ ನೇಮ್ ಐತೇನ? ನೀನೊಂದು ಇಲ್ಲವಾ ಇಷ್ಟ ಮಂದಿ ಜೊತೆಗೆ ಏನು ಎಲ್ಲರೂ ಎಲ್ಲಿ ಹೊಲಿಸ್ಕೊಡೋದು? ಎಲ್ಲರೂ ಹೆಂಗೆ ಸೀರೆ ಕೊಟ್ಟಿರ್ತಾರ ಅವ್ರವ್ರ ಮಕ್ಳ ಮದುವೆ, ನಾನು ಹಂಗೆ ಕೊಟ್ಟು ಕಳಿಸ್ತೇನೆ ಅಷ್ಟೇ. ಏನು ಬಂದಕ್ಕೆ ಎಲ್ಲ ಜಾಕೆಟ್ ಹೊಲಿಸ್ಕೊಡ್ತಾನೆ ಅಂತಂದು ಹರಕೆ ಹೊತ್ಕೊಂಡೇನು ನಾನು? ಅಲ್ಲ ಇಲ್ಲಲ್ತಕ್ಕ ಹೆಂಗೆ ಹೇಳ್ಬೇಕಾತ ಅಂತ. ನಮ್ಮ ಸೀರೆ ನೋಡಿದ್ರೆ ಮದುವೆ ಕೊಡ್ತಾಳ, ಆದ್ರೆ ಅವತ್ತು ಮ್ಯಾಚಿಂಗ್ ಜಾಕೆಟ್ ಇಲ್ಲ ಅಂದ್ರೆ ಹೆಂಗೆ ಉಟ್ಕೊಳ್ಳೋದು ಸೀರೆನ ಮದುವೆಗೆ? ಈಗ ಕೊಡಿಸಿದ್ದು ಉಪಯೋಗ. ಈಗ ಬಾಯ್ ಬಿಟ್ಟು ನಂದು ಒಂದು ಜಾಕೆಟ್ ಕೊಡು ಅಂತಂದು ಹೇಳೋಕ್ಕೂ ಆಗಂಗಿಲ್ಲ. ಏನು ಮಾಡಲಿ? ಏನು ತಿಳಿವಲ್ದಲ್ಲ. ಕೇಳಿಬಿಡ್ತಾನೆ ಹೆಂಗಾರ ಯಾಕಾಗಲಿ. ಆಕೆ ಏನು ಗೆಳತಿ, ಏನು ಇವತ್ತಿಲ್ಲ ನಾಳೆ ಮದುವೆ ಆಗಾದ್ರೆ ಕೊಡ್ತಾಳಲ್ಲ, ಜಾಕೆಟ್ ಅಷ್ಟೇ ಇಸ್ಕೊಂತಾನೆ. ನಾನೇನು ಸೀರೆನಾರ ಇಸ್ಕೊಳಕತ್ತಿಲ್ಲ, ಏನಿಲ್ಲ. ಬರ್ರಿ ಸುಮಕ್ಕರ್ ಹೋಗೋಣ. ಯಾಕಲೆ ಏನಾಯ್ತು ಮತ್ತೆ ಯಾಕೆ ಹಿಂಗೆ ಸಣ್ಣ ಮಾಡ್ಕೊಂಡಿದಿ? ಯಾಕೆ ಏನಾರ ಅಂದ ನಿನ್ನ ಗಂಡ? ಏನು ನಿಮ್ಮ ಮತ್ತೆ ಏನಾರ ಅನ್ಲ? ನಾನು ಹೋಗ್ಬಿಡತ್ಲ, ಕರಿಬಾರ್ದು, ನಾವು ಮಾಡ್ಕೋಬೇಕು ಅಂತಾನೆ. ಆದ್ರೆ ನೀನು ಬಿಟ್ಟು ನನಗೇನು ಕೆಲಸನ ಮಾಡಂಗೆ ಅನ್ಸಂಗಿಲ್ಲ, ಕೈ ಕಾಲು ಓಡಂಗ ಇಲ್ಲ, ಏನು ಮಾಡ್ಬೇಕು ಅನ್ನೋದು ತಿಳಿಯಂಗಿಲ್ಲ. ಅದಕ್ಕೆ ಕರಿತೀನಿ ಪಾಪ. ನೋಡಿ ನನ್ನ ಸಲುವಾಗಿ ನೀ ಬಯಸ್ಕೋಬೇಕು ನಿಮ್ಮ ಅತ್ತೆ ಕಡೆಗೆ. ಇರ್ಲ್ದಾಗ ಮದುವೆ ಆದಮೇಲೆ ನಿಮ್ಮ ಅತ್ತೆಗೆ ಒಂದು ಸೀರೆ ಕೊಟ್ಟು ಸಮಾಧಾನ ಮಾಡಿಬಿಡ್ತಾನಂತ. ಇಲ್ಲ ಹಾಗಲ್ಲಲ್ದಕ್ಕೆ, ಅದಕ್ಕೆಲ್ಲ ಏನು ಬೇಜಾರಿಲ್ಲವ. ಏನು ನಮ್ಮ ಅತ್ತಿದೇನು ಹೊಸ್ದಾಗಿ ಏನು ಯಾಕೆಂಗ ಅಂದ ಅಂತಿರ್ತಾಳ. ಸುಮ್ಮನೆ ಈ ಕಡೆ ಕೇಳ್ಬೇಕು, ಈ ಕಡೆ ಕೈ ಬಿಡ್ಬೇಕು. ನಮ್ಮ ಅತ್ತೆ ಮಾತು ಅತಿ ತಲೆ ಕೆಡಿಸ್ಕೊಳಕ್ಕೆ ಹೋಗ್ಬಾರ್ದು. ತಲೆ ಕೆಡಿಸ್ಕೊಂಡ್ರೆ ದಿನ ಬೆಳಕರದ್ರನ್ನ ಕುಡ್ಗೊಲ್ಲು ಕಂದ್ಲಿ ಹಿಡ್ಕೊಂಡು ನಿಲ್ಬೇಕಾಕತಿ ಬಾಗಲ್ದಾಗ. ನಿನ್ನ ಕಡೆಲೆ ನನ್ನ ಕಡೆಲೆ ಅಂತಂದು ಆ ಲೆಕ್ಕಕತಿ. ಅದಕ್ಕೆ ಆಕೆ ಮಾತು ಯಾರು ಕಿವಿ ಹಾಕ್ಯಂತಾರ ಹಂಗೆ ಆಕೆ ಒದರ್ತಿರ್ತಾಳ. ನಾನು ಹಂಗೆ ಸುಮ್ಮನೆ ಕಿವಿಯಾಗ ಕೇಳ್ತತೆ ಇಲ್ಲ ನಂಗೆ ಹಳ್ಳಿ ಇಟ್ಕೊಂಡು ಬದುಕು ಮಾಡಿ ಇತ್ಲ ಬಂದಿರ್ತಾನೆ. ಅದಕ್ಕೇನು ಅಲ್ಬಿಡು, ಪಾಪ ಮದುವೆಗೆ ಸೀರೆ ಕೊಡ್ತೀನಿ ನೀನು. ಅದು ಮತ್ತು ಹಿಂಗೆ ಕೇಳ್ತೇನೆ ಅಂತಂದು ಬೇಜಾರು ಮಾಡ್ಕ್ಯಾರ ನೀನು. ಬೇಜಾರು ಮಾಡ್ಕೊಳಂಗಲ್ಲ ಅಂದ್ರೆ ಕೇಳ್ತಾನೆ ನೋಡು. ಏ ಹೇಳಲೆ, ನೀ ಬೇಜಾರು ಮಾಡ್ಕೊಂಡು ಯಾರು ನೋಡೋಕ್ಕಾಗಲ್ವ ನಿನ್ನ ಮಕ್ಕನ? ಕೇಳು ಏನದು? ಅದ ಮತ್ತ ಏನಿನ ಮತ್ತಕ್ಕೊಂದಿಟ್ಟು ಕಲ್ಲು ಹಾಕ್ಲಿ ಮುಂದೆ ಏನು ಹೇಳ? ಅದಲ್ಲ ಅಲ್ತಕ್ಕ, ನಿನ್ನ ಮಗನ ಮದುವೆ ಸೀರೆ ಕೊಟ್ಟಿಲ್ಲ, ಅದ್ರ ಜಾಕೆಟ್ ಹೊಲಿಸ್ಕೊಂತ ಈಗ ಕೊಟ್ಬಿಡು ನನಗೆ. ಏನಲ್ಲೇ ಏನಂದೆ? ಏನ ಕಾಯಿ ಅಂದೇವ? ಏನು ಅರ್ಥ ಆಗಲಿಲ್ಲ ಬಿಡ್ಲಿಲ್ಲ ನನಗೆ. ಏನ ಸೀರೆ ಜಾಕೆಟ್ ಅಷ್ಟ ಅರ್ಥ ಆತು, ಏನೋ ಉಳಿದಿದ್ದೇನು ಅರ್ಥ ಆಗಲಿಲ್ಲ ನನಗೆ. ಅಯ್ಯಲ್ಲಲ್ತಕ್ಕ, ಎಲ್ಲ ಅರ್ಥ ಆಗೈತಿ, ಮತ್ತೆ ನನ್ನ ಬಾಯಾಗ ಕೇಳ್ಬೇಕಂತೀಯಲ್ಲ. ಏನು ಮಾಡೋದವ, ಬಾಯಿ ಬಿಟ್ಟ ಕೇಳ್ತಾನೆ ನೋಡು. ನನಗೆ ಮ್ಯಾಚಿಂಗ್ ಜಂಪರ್ ಇಲ್ಲ ಅಂದ್ರೆ ಸೀರೆ ಉಟ್ಕೊಳಂಗಾಗಲ್ಲ. ಕಾರ್ಯ ಕಟ್ಲೆದಾಗನ ಬೇಕು, ದಿನಪರ್ತಿಲೇನ ಅದಕ್ಕೆ ಇದು ಅದನ್ನು ಅದು ಉಟ್ಕೊಂಡು ಸುದ್ದಿ ಮಾಡ್ಕೊಂಡು ಅಡ್ಡಾಡ್ತಿರ್ತೀವಿ. ಆದ್ರೆ ಮದುವೆಯಾಗ ಮುಂಜಾನೆ ಬಂದು 4 ಮಂದಿ ಬಂದಿರ್ತಾರೆ ಹೋಗಿರ್ತಾರೆ ಎಲ್ಲರೂ. ಈಕೆಂತ ಸೀರೆ ಉಟ್ಟಾಳ, ಈಕೆಂತ ಕಿವಿಯನ್ನು ಹಾಕ್ಯಂದಾಳ, ಆಕೆಂತ ಬಳಿ ಇಟ್ಕೊಂಡಾಳ, ಬರೀ ಇದನ್ನು ನೋಡ್ತಿರ್ತಾರೆ. ಅಂತಂದ್ರೆ ನಾನು ಮ್ಯಾಚಿಂಗ್ ಜಾಕೆಟ್ ಇಲ್ದಂಗೆ ಸೀರೆ ಉಟ್ಕಲ್ಲೇನ? ಅದಕ್ಕೆ ನಿನ್ನ ಮಗನ ಮದುವೆಗೆ ಕೊಡಿಸ್ಬೇಕು ಮನೆ ತಗೊಂಡ್ವಲ್ಲ ಸೀರೆನ. ಅದ್ರಾಗಿನ ಜಂಪರ್ ಕಟ್ ಮಾಡಿಕೊಡು, ನಾನು ಹೊಲಕ್ಕೆ ಹಾಕ್ತೇನೆ ನಿಮ್ಮ ಜಾಕೆಟಿನ ಜೊತೆಗೇನ. ಅವು ಏಸ್ ಜಾಕೆಟು ಏಸ್ ಸೀರೆ ಏನು ಲೆಕ್ಕಿಲ್ಲ ಲೆವಣಿಗಿಲ್ಲ. ಹಂಗ ಸುಮ್ ತಗೊಂಡ್ ಟೀಸರ್ ತುಂಬಿ ಬಿಟ್ಟು ಬಿಡೋದು. ಅವು ಯಾವಾಗ ಉಡ್ತೀರೇನ? ವರ್ಷದಾಗ ಒಂದ್ಸಲ ಉಡ್ತೀರೇನು 2 ಸಲ ಉಡ್ತೀರಿ, ಮುಗೀತು. ಅವು ಹಂಗ ಟೀಸರಿ ಮೂಲಾಗೆ ಇರ್ತಾವು. ಆದ್ರೆ ಒಟ್ಟು ಹೊಲಸಾಕ ಬೇಕು ಅವನ್ನ. ಜಂಪರ್ ಇಲ್ಲದ ಬೇರೆ ಜಂಪರ್ ಜೊತೆ ಸೀರೆ ಹೊಂದಿಕೆ ಮಾಡಿ ಉಟ್ಕೊಳಂಗ ಇಲ್ಲ ನೋಡು. ಸೀರೆ ಜೊತೆಗೆ ಅದರದ ಜಾಕೆಟ್ ಆಗ್ಬೇಕು. ನೀವು ಹಿಂಗೆ ಮಾಡಿ ಎಲ್ಲ ತುಟ್ಟಿಯಾಗಿ ನಿಂತ್ಕೊಂಡವು. ನೀವು ಸ್ವಲ್ಪ ಸುಮ್ಮನೆ ಇರ್ತೀರೇನು? ಗಂಡಸರಿಗೆ ಗೌರಿ ದುಃಖ ಅನ್ನಂಗ ಎಲ್ಲದ್ರಾಗ ಬರಕ್ಕೆ ಹೋಗ್ಬೇಡ್ರಿ ನೀವು. ನಿಮ್ಮ ಕೆಲಸ ಏಟೈತೆ ಅದು ನೋಡ್ಕೇರಿ. ಸೀರೆ ಜಂಪರ್ ಅದು ನಮಗೆ ಬಿಟ್ಟದ್ದು, ಏಸರ ಹೊಲಿಸ್ಕೊಂತೇವೆ ಬಿಡ್ತೇವೆ. ಏನು ಹಗ್ಲೆಲ್ಲ ಹೊಲಿಸ್ಕೊಂತೇವೇನು?
ಇನ್ನು ಕಾರ್ಯ ಕಟ್ಲಿದ್ದ ಮತ್ತು ಹೊಲಿಸ್ಕೊಳಕ ಬೇಕು. ಮಂದಿ ನೋಡಂಗಿಲ್ಲ ನೀವು ಹೆಂಗೆ ಬಂದಿರ್ತಾರೆ. ಎಂತ ಚಂದ ರೆಡಿ ಬಂದಿ ಅಂದ್ರೆ ಕಾಯಾದ್ರ ಮದುವೆ ಪದಿ ಹೋದಾಗ ಅವ್ರನ್ನ ಬಾಯ್ ತಕ್ಕಂದು ನೋಡ್ಕೊಂತ ನಿಂತಿರ್ತೀರಿ. ಅಯ್ಯೋ ಎಷ್ಟು ಚಂದ ಕಾಣ್ತಾಳಲ್ಲ ಹೆಣ್ಮಗಳು ಅಂತಂದು. ಆ ರೀತಿ ನಮ್ಮ ಹೆಂಡ್ತಿ ಕಾಣ್ಲೇನ ನಿಮಗೆ ಇರೋದಲ್ಲ. ಹೆಂಡ್ತಿ ಕುಪ್ಸ ಹೊಲಿಸ್ಕೊಂತಾನೆ, ಸೀರೆ ಜಾಕೆಟ್ ಹೊಲಿಸ್ಕೊಂತಾನೆ, ರೊಕ್ಕ ಕೊಡ್ರಿ ಅನ್ನೋದಕ್ಕೆ ನಿಮಗೆ ಹಂಗೆ ಬಗ್ ಅಂದ್ಬಿಡ್ತಾರೆ ಕಣ. ಏನಾರ ಯಾಕೆ ಮಾಡ್ಕೆ ಹೋಗಿ, ಒಂದಲ್ಲ ಅಂದ್ರೆ 9 ಹೊಲಿಸ್ಕೆ, ಒಂದ್ರ ಮ್ಯಾಗ ಒಂದು ಉಟ್ಕೊಂಡು ನಿಂತ್ಕೊಂಡ್ಬಿಡು ಅಂತ ಮದುವೆ ದಿವಸ. ಏನ ನಿನ್ ಸೊಸಿಗಂತ ನೀನಾ ದಿಗ್ಬಗ್ ಅನ್ಬೇಕು ನೋಡು. ಏನ ಅಪ್ಪ ಅದು ದಿಗ್ಮಗ್ ಅಲ್ಲ, ಜಗ್ಮಗ್ ಅಂತ. ಸುಮ್ನಿರವ ನೀನು. ಅದೇನ ಅಂತಾರಲ್ಲ, ನಂದ ಕಿಸೆ ಹರಿಯಾಕತೈತಿ ಇಲ್ಲಿ ಅಂತ ನಾನು ಹೇಳಕತ್ತೀನಿ ಅಂತದ್ರಾಗ ನೀನ್ ಮತ್ತೆ ಅದನ್ನ ಬೇರೆ ಒತ್ತಿ ಹೇಳಕತ್ತಿಲ್ಲ. ಸುಮ್ಮಿ ನೀ ಏನು ಬೇಜಾರು ಮಾಡ್ಕೋಬೇಡ. ನಿನ್ನ ಶರಕ್ಕನ್ನು ಬಿಟ್ಟು ನನಗೇನಾರ ಮಾಡಕ್ಕೆ ಮನ್ಸಾಕತ್ತೇನ್ಲೆ. ಒಂದು ಕೆಲಸ ಮಾಡಿದ್ರೆ ನಿಮ್ಮನ್ನು ಕರ್ತೀನಿ, 2 ಹಪ್ಪಳ ಮಾಡಿದ್ರೆ ನಿಮ್ಮನ್ನು ಕರೆದಿರ್ತೀನಿ. ಮದುವೆ ದಿನ ನಿಮಗಿಲ್ದಂಥದ್ದು ನನಗೆದಕ್ಕಲ್ಲಿ. ಅದಕ್ಕೆ ನಮ್ಮ ಸೀರೆ ಜೊತೆಗೆ ಜಾಕೆಟ್ಗೆನ ನೀನು ಹಾಕಿದ ಕುಡೆ ಇಟ್ಟನಿ. ಅದ್ರಾಗ ನಾವು ಹೊಲಕ್ಕೆ ಹಾಕೋ ರೊಕ್ಕ ನಾನು ಕೊಡ್ತಾನಂತ. ಏನು ಇದು ಮಾಡ್ಕೋಬೇಡ ನೀನೇನು. ಮತ್ತು ನಿಮ್ಮನ್ನು ಬಿಟ್ಟು ನಮಗರ ಯಾರದಾರಲ್ಲೇ. ಎಲ್ಲ ಅಕ್ಕ ತಂಗಿ ಅಂದ್ರೆ ನೀವ, ಗೆಳತಿ ಅಂದ್ರೆ ನೀವ. ನಮ್ಮ ಮನ್ಯಾಗ ಓಡಾಡಿ ಕೆಲಸ ಮಾಡ್ಬೇಕಾಗಿರೋದು ನೀವ ನಾಳೆ ಮದುವೆಯಾಗ. ಲಲಿತಕ್ಕ ನಿನ್ನ ಮಾತು ಕೇಳಿ ನನಗಂತೂ ಭಾಳ ಅಂದ್ರೆ ಭಾಳ ಖುಷಿ ಆಯ್ತು ನೋಡವ. ಖರೇನ ನನ್ನ ಮನಸ್ಸು ಅರ್ಥ ಮಾಡ್ಕೊಂಡೆ ನೋಡಿ ನೀನು. ಮತ್ತು ಅಷ್ಟೆಲ್ಲ ಮಾಡಿದ್ರೆ ಮತ್ತೆ ಸುಮ್ಮನೆ ಇದ್ದೆ ಹೇಳ್ಬೇಕಿಲ್ಲ. ಕೊಟ್ಟಂತಾಗ ಅಂತ ಒಂದು ಮಾತನ್ನ ಹೇಳಿದ್ರೆ ಆಗೋಕತ್ತು. ನಾನು ಸುಮ್ಮನೆ ಬೇಜಾರು ಮಾಡ್ಕೊಂಡು ಲಲಿತಕ್ಕ ನಮ್ಮನ್ನೆಲ್ಲ ಕೈಯ ಬಿಟ್ಟು ಬಿಡ ಅನ್ನಂಗಾಗಿತ್ತು. ಸರಿ ತಗ, ಇಷ್ಟು ಹೇಳಿದಲ್ಲ. ಇನ್ಮೇಲೆ ನಿಮ್ಮ ಮದುವೆ ಮನೆ ಕಾರ್ಯ ಮುಗಿಯೋ ತನಕ ನಮ್ಮ ಮನೆಗೆ ಹೋಗಂಗಿಲ್ಲ ನಾನು. ಇಲ್ಲೇ ನಿಂತು ಎಲ್ಲ ಕೆಲಸ ಮುಗಿಸೇ ಹೋಗಕ್ಕೆ. ಸಸಿ ಕರ್ಕೊಂಬಂದು ಹೊಸಲಿ ಮಳೆ ಬಡಿಸಿ ಕೋಣೆ ಹೋಗ್ಸದಂಕ ಕೆಲಸ ನಂದ ನೋಡವ. ಆತ್ ಬಿಡ್ಲಿ, ನನಗೊಂದಿಟ್ಟು ಕೆಲಸ ಕಮ್ಮಿ ಆದಂಗೆ ಆತು. ಒಂದು ಜೊತೆ ಸಿಕ್ಕಂಗಾತು ನನಗೆ ಮನ್ಯಾಗ ಮಾಡಕ್ಕೆ. ಸರಿ ತಗಲ್ಲತಕ್ಕೆ ಹೋಗಿ ಬರ್ತೇವೆ ನಾವು. ನಡಿ ಆಶಾ ಹೋಗೋಣ. ಅರಿ ಅಂದಂಗೆ ನಾವೇನು ನಿಮ್ಮ ಅರ್ಬಿ ಹೊಲಕ್ಕೆ ಹಾಕ್ಬೇಕಿಲ್ಲ. ಅವತ್ತು ಅವನ್ನೆಲ್ಲ ಹೊಂದಿಸಿ ಇಟ್ಟು ಬಂದ್ರಿ. ನಮ್ಮ ಹುಡುಗನ ಕರ್ಕೊಂಬಂದು ನೋಡ್ತೇನೆ ನಾನು ಅಂತಂದು ವಾಪಸ್ ಹೋಗಲಿಲ್ಲ, ಖರೀದಿ ಮಾಡಲಿಲ್ಲಪ್ಪ ಅವನ್ನ. ಬಡ ಹಾಕಿಬಿಡ್ರಿ. ಮದುವೆ ಒಂದು ಭಾಳ ದಿನ ಐತೇನ. ಹಿಂಗೆ ಅಲಕ್ಷ್ಯ ಮಾಡ್ಕೊಂಡು ಕುತ್ಕೊಂಡು ಹೆಂಗೆ ಹೇಳಿ ನೀವು. ಮದುವೆ ಹಿಂದಿನ ದಿವಸ ಏನು ಪಂಜೆ ಉಟ್ಕೊಂಡು ಅಡ್ಡಾಡ್ತೀರ ಹಿಂಗೆ. ನಾವು ನೋಡೋದು ದಿಗ್ಮಗ್ ಅನ್ನಂಗೆ ನಾವು ರೆಡಿ ಆಗಿರ್ತೀವಿ. ನೀವು ಮತ್ತು ಪೇಟೆಗೆ ಏನೋ ಸೊಪ್ಪು ಮಾರಾರ ಏನೋ ತರಕಾರಿ ಮಾರಾರ ಅನ್ನೋರ್ಗತ್ತೆ ನೀವು ಅಡ್ಡಾಡುವಂತ್ರಂತೆ. ಏನು ಚಂದ ಹಂಗಿದ್ರೆ. ಅಲ್ಲಲ್ಲೇ ನನಗೆ ಹೇಳ್ತೀಯಲ್ಲ ನೀನು. ನಿನ್ನ ಮಗ್ ಹೇಳ್ಬೇಕಾ, ಹೋಗಪ್ಪ ಅದೇನ ನೋಡು ಮಾಡ ಅಂತಂದು. ನನಗೆ ಎಂತ ಬೇಕಾ ಅನ್ನಕ್ರ ಏನೈತಿ. ನನಗೆ ನೀವ ಅರ್ಬಿ ಮೇಲೆ ಆಗೋಕತಿ. ಅಷ್ಟಕ್ಕೂ ಮದುವೆ ನಮ್ದೇನಲ್ಲ, ಮಗನ ಮದುವೆ ಹೌದಲ್ಲ. ಅಲ್ಲಿ ನಿನ್ ಮಗ ಬಂದ ನೋಡು, ಅವನಿಗೆ ಹೇಳು ಏನಾರ ಹೇಳೋದಿದ್ರು. ನವೇ ಇವ ಬಟ್ಟೆ ಬರೀದು ಒಂದು ಕಡೆ ಇರಲಿ, ನಾನು ನಿನ್ನ ಜೊತೆ ಮಾತಾಡ್ಬೇಕಿತ್ತು. ಅದು ಹೇಳಪ್ಪ, ಅದಕ್ಕೇನಂತ. ಇವ ನಾನು ಇನ್ನು 2-3 ದಿವಸ ಮದುವೆ ಆಗಾಕಬೇಕು. ಅಯ್ಯ ನೀನು ಅದೇನಂತಾರಲ್ಲ, ಆಗ ಮಠ ತಡದ್ರಂತ 6 ಮಠ ತಡದಲ್ಲ ಅನ್ನಂಗೆ ಮಾಡ್ತಿಯಲ್ಲ. ತಾರೀಕು ಗೊತ್ತು ಮಾಡೈತಿ. ಮತ್ತೆಲ್ಲ ಇಷ್ಟ ಅಂದ್ಕೊಂಡವಿಲ್ಲ. ಗಣಪತಿ ಅಷ್ಟಕ್ಕೊಂದು ಚಾಪಿಸ್ಕೊಂಬಂದಾರ ನಿಮ್ಮಪ್ಪ. ಏನು ಅಡ್ಡಾಡೋದು ಬೇಡ, ಊರಾಗ ಕೊಡೋದು ಬೇಡ ಅವನ್ನ. ಹಂಗೆ ನಿಂತ ಕಾಲ ಮೇಲೆ ಮದುವೆ ಆಗ್ಬೇಕು. ಅದು 2-3 ದಿವಸದಾಗ ಅಂದ್ರೆ ಏನು ಸೀಮೆಗಿಲ್ದಾನ ಅದು ಹೇಳಿ ನೀನು. ಅಂತ ಪರ ಏನೈತೆ ಹಡ ಹೊಡೆದ್ರ ಅಂತದ. ನಿಂತ ಕಾಲ ಮೇಲೆ ಮದುವೆ ಮಾಡ್ಕೊಳಂತದ ತಡ್ಕ 4 ದಿನ. ಇವ ನನಗೆ ಅದೆಲ್ಲ ಏನು ಗೊತ್ತಿಲ್ಲ. ನೀವು ಏನು ಮಾಡ್ತೀರಿ ಏನು ಬಿಡ್ತೀರಿ ನನಗೆ ಗೊತ್ತಿಲ್ಲ. ನನಗಂತೂ ಇನ್ನು 2 ದಿನದ ಮದುವೆ ಆಗ್ಬೇಕಂದ್ರೆ ಆಗಾಕಬೇಕು. ನೀವಾಗಿ ಚಂದಾಗಿ ಗುಡ್ಯಾಗ ಕರ್ಕೊಂಡು ಹೋಗಿ ಮದುವೆ ಮಾಡ್ಕೊಂಬಂದ್ರೆ ಸರಿ ಹೋತು. ಇಲ್ಲಪ್ಪ ಅಂದ್ರೆ ನಾನು ಹುಡುಗಿ ಕರ್ಕೊಂಡು ಹೋಗಿ ಮದುವೆ ಬಂದ್ಬಿಡ್ತಾನೆ ನಮ್ಮ ಅಕ್ಕನ ಕರ್ಕೊಂಡು. ಅಲ್ಲ ಅದು ಹೆಂಗೆ ವಿಚಾರ ಮಾಡ್ತಿದ್ದಿ? ಮದುವೆ ಅಂದ್ರೆ ಏನು ಸುಮ್ಮನೆ ಆಕತ್ತೇನು? ಊದರಿಗೆ ಬಾರ್ಸರ್ಗೆ ಮತ್ತು ಅವ್ರ ಊರ ಮೇಲೆ ಅಡ್ಡಾಡಿ ಲಗ್ನ ಪತ್ರ ಕೊಡೋದೇನೋ ಕೊಳ್ಳು ಬಳ್ಳಿಗೆ, ಮತ್ತು ಯಾರು ಇಲ್ದ ಮದುವೆ ಹೆಂಗೆ ಮಾಡೋದು ಅಂತ. ನಾಳೆ ಮಂದಿ 4 ಮಂದಿ ಏನು ಅನ್ಕೊಂತಾರ? ತೀರಾ ಇರಕ್ಕೆ ಒಬ್ಬ ಮಗ ಅದನ್ನ ನೋಡ, ಗೌಡಪ್ಪ ಒಂದಿಟ್ಟು ಮದುವೆ ಮಾಡಲಿಲ್ಲ, ಖರ್ಚಾಕತಿ ಅಂದು ಗುಡ್ಯಾಗ ಹೋಗಿ ತಾಳೆ ಕಟ್ಟಿಸ್ಕೊಂಬಂದ್ಬಿಟ್ಟ ಅಂತ ನನಗೆ ಅನ್ನಂಗಿಲ್ಲ ಮಂದಿ. ಹಿಂಗೆ ಮಾಡಿದ್ರೆ ಸರಿ ಆಗಂಗಿಲ್ಲ ಬಿಡಪ್ಪ. ಇದು ಹಂಗಾಗೋದಿತ್ತು ಅಂದ್ರೆ ನೀನೇ ಆಗ್ಬೋದಿತ್ತಲ್ಲ. ಮತ್ತು ನಮ್ಮ ತನಕ ಇದಕ್ಕೆ ಬಂದು ಹೇಳಕ್ಕೆ. ಯಪ್ಪ ನಾ ಹೇಳಕತ್ತೇನೆ ಅಂದ್ರೆ ಅದಕ್ಕೊಂದು ಏನಾರ ಇದ್ದೇ ಇರ್ತೈತಿ ಕಾರಣ. ಹಂಗೆ ಸುಖ ಸುಮ್ಮನೆ ಏನು ಹೇಳೋವಲ್ಲ ನಾನು. ಅದು ಅಲ್ಲದೆ ನಿಮಗೆ ಗೊತ್ತೈತಿ, ನೀವು ಇಲ್ಲಿ ತನಕ ಹಾಕಿದ ಗೆರಿ ದಾಟಿಲ್ಲ ನಾನು. ಇವತ್ತೊಂದು ಮಾತು ಹೇಳಕತ್ತೇನೆ ಅಂದ್ರೆ ನೀವು ತಿಳ್ಕರ ಒಂದು ಸ್ವಲ್ಪ. ಅಲ್ಲಪ್ಪ ನಮಗೆ ನಾಳೆ ಕಷ್ಟ ಅಂತಂದ್ರೆ ಊರನ್ನವ್ರು ಮಂದಿ ಬರ್ತಾರ, ಕಳ್ಳು ಬಳ್ಳಿಯವ್ರು ಬರ್ತಾರ. ಏನಿಲ್ಲ, ನಾನು ನಮ್ಮ ಮನೆಯವರು ನಮ್ಮ ಅಕ್ಕ ಇವ್ರ ಅಷ್ಟ ಮಂದಿ ಹೌದಲ್ಲ. ನಮ್ಮ ಸಂಸಾರಕ್ಕೆ ಏನಾರ ಆಗೈತೆ ಅಂದ್ರೆ ಹಂಗೆ ಮತ್ತು ಮಂದಿನ ಯಾಕೆ ನೆಸ್ತೀನಿ ನೀನು? ಅನ್ನೋರು 1000 ಅಂತಿರ್ತಾರ. ಚಂದ ಇದ್ರು ಅಂತಾರ, ಕೆಟ್ಟು ಹೋದ್ರು ಅಂತಾರ. ಅದಕ್ಕೆ ನನಗೆ ಅದೆಲ್ಲ ಗೊತ್ತಿಲ್ಲ. ಒಟ್ಟು ನಾನು ನಾಳೆ ಆಡಿದ್ರೆ ಮದುವೆ ಮಾಡಾಕಬೇಕು. ನೀವು ಮಾಡ್ತಾನೆ ಅಂದ್ರೆ ಸಹಿ, ಮಾಡಂಗಿಲ್ಲ ಅಂದ್ರೆ ನೀ ಅಂದಂಗನ ನಾನು ಮಾಡ್ಕೊಂಬರ್ತಾನೆ. ನೀ ಹೇಳ್ದಂಗೆಲ್ಲ ಕುಣ್ಯಾಕ ಆಗಂಗಿಲ್ಲಪ್ಪ ನಮಗ. ನಮಗೂ ಮಾನ ಮರ್ಯಾದೆ ಅನ್ನೋದು ಇರ್ತೈತಿ ಮಂದ್ಯಾಗ.
ಕಳ್ಳು ಬೆಳ್ಳಾಗ ಆಸೆ ಮಾಡ್ಕೊಂಡು ನಾವೆಲ್ಲ ಅಡ್ಡಾಡಕ್ ಹೋಗೋಣ. ಹಾಂ ಅಂತಪರ ಏನಾಗೈತಿ ಹೊಡಗೊಡೆ ಅಂತದಂತ ಕೇಳಿಲ್ಲ ನಿನಗೆ? ಕೇಳಿದ್ಕ ನೆಟ್ ಹೇಳಕ್ ಬರಂಗಲ್ಲ. ಮತ್ತು ನೋಡ್ರಿ ನಿಂತ ಕಾಲ ಮೇಲೆ ಆಗ್ಬೇಕು ಹೋಗ್ಬೇಕು ಅಂತೀವಿ. ನಮ್ಮ ಕಡೆಯಿಂದ ಆಗಂಗಲ್ಲ ನೋಡೋದು. ನಾವು ಮಾಡೋದನ್ನೇ ಇಲ್ಲ. ನಾವು ಮಾಡ್ದಾಗ ಮಾಡ್ಕೆ ಏನು ಒಂದು 15 ದಿನ ತಡ್ಕೊಳಕ್ ಆಗಂಗಿಲ್ಲ ನಿನಗೆ? ಅಷ್ಟು ಅವಸರನ? ಇಷ್ಟು ವರ್ಷ ತಡ್ಕೊಂಡನ 25 ವರ್ಷ, ಒಂದು 15 ದಿನ ತಡ್ಕೊಳಕ್ ಆಗೋಲ್ದು ಅವನಿಗೆ. ಅದ ಮತ್ತ ನಾವು ಊರಿಗೊಂದು ಊಟ ಹಾಕಿದ್ರೇನು ನಮ್ದು ರೊಕ್ಕ ಕಮ್ಮಿಯಾಗಿ ಮಂತ್ಯಾನ್ಕೇನು ಬಡತನ ಬರಂಗಿಲ್ಲಪ್ಪ. ನಾವ್ ಹೇಳ್ದಂಗ ಮಾಡ್ಕೆ, ನೀವೇನು ಹೇಳ್ದಂಗೆಲ್ಲ ಕೇಳಂಕಾಗಂಗಿಲ್ಲ ನಮ್ಮ ಕಡೆಯಿಂದ. ಆತ್ ಬಿಡ್ರಿ, ನಾ ಹೇಳಿದ್ ನೀವು ಕೇಳಂಗಿಲ್ಲ, ನೀವು ಹೇಳಿದ್ ನಾನು ಯಾಕೆ ಕೇಳಿ? ನಾನು ತಿಳಿದಂಗೆ ನಾ ಮಾಡ್ಕೊಂತಾನೆ. ನವ್ಯ ನವ್ಯ ನಿಲ್ಲಲ್ಲ ನಿಲ್ಲಲ್ಲ ರೀ, ಏನಾಗೈತ್ರಿ ಅವನಿಗೆ ಹಿಂಗ್ಯಾಕೆ ಮಾಡಕತ್ತಾನ? ಅಲ್ಲ ತೀರ 15 ದಿನಕ್ಕ ಏನು ಆಕೈತಿ ಅಂತ ನನಗೇನು ತಿಳಿಯವಲ್ದಲ್ಲಪ್ಪ. ಏನು ಮಾಡಲಿ? ನಿಮಗೇನು ಅನ್ಸಕತ್ತೈತ್ರಿ? ಅನ್ಸಕ್ ಏನೈತಿಲೇ, ಏನ ಅಂತ ತಿಳಿಬೇಕು. ನನಗನ್ಸ್ತತಿ ಹೆಂಗ ಲಗ್ನ ಫಿಕ್ಸ್ ಮಾಡಿ ಭಾಳ ದಿನ ಆತಲ್ಲ. ಅದಕ್ಕೇನಾರ ಹುಡುಗ ಹುಡುಗಿಯ ಮುಂದುವರೆದು ಏನಾರ ತಪ್ಪು ಗಿಪ್ ಮಾಡ್ಕೊಂಡಾರ ಏನ, ಮತ್ತು ಯಾಕಾರ ಅಕಸ್ಮಾತ್ ಹುಡುಗಿ ಹೊಟ್ಟಿ ಪಟ್ಟಿಲಿ ಏನಾರ ಆಗಿಗೈತೇನ ಅಂತ ಅನ್ಸಾಕತೈತಿ ನೋಡಿ ನನಗೆ. ಇವನ್ ಮಾಡೋ ಅವಸರ ನೋಡಿದ್ರೆ ಹಂಗೆ ಅನಿಸ್ತತಿ. ಈಗ ಬಾಯ್ ಬಿಟ್ಟು ಕೇಳೋಕ್ಕಾಗಂಗಿಲ್ಲ ಹಿಂಗೆ ಏನಪ್ಪ ಅಂತಂದು. ಇವನು ಹೇಳ್ದಂಗೂ ಆಗಂಗಿಲ್ಲ. ಹೆಂಗೆ ಮಾಡೋದು ಈಗ ಅಂತ. ಅಯ್ಯ ನಿಮ್ಮ ತಲೆಗೊಂದಿಟ್ಟು ಹಾಗೆಲ್ಲ ಆಗಿತ್ತಂದ್ರೆ ಏನು 15 ದಿನಕ್ಕೆ ಏನಾಗ ಹೊಟ್ಟು ಮುಂದೆ ಬಂದು ಹೆರಿಗೆ ಆಗ್ಬಿಡ್ತೈತೇನ? ಈಗ ಹಂಗೂ ಮದುವೆನಾಗ ಗೊತ್ತು ಮಾಡೇವಿ, ಎಲ್ಲ ರೆಡಿನ ಮಾಡೇವಿ, ಅಷ್ಟು ತಡ್ಕೊಳಂಗಲ್ಲೇನ? ಒಂದು ವೇಳೆ ಆಗಿದ್ರು ಆಗ್ಲಪ್ಪ, ಏನು ತಪ್ಪೈತಿ? ನಮ್ಮ ಮನೆ ಸೊಸಿನ ಹಾಕಿ ಇವತ್ತಿಲ್ಲ ನಾಳೆ ಮನೆಗೆ ಬಂದಮೇಲೆ ಮದುವೆ ಆಗೈತಿ ಅಂದ್ರೆ ಮಕ್ಳು ಹಡ್ಯಾಕ ಬೇಕು. ಆಗೈತಿ ಒಂದು 4 ದಿವ್ಸ ಮುಂಚೆ ಆಗೈತಿ ಅಂತ ತಿಳ್ಕೊಂಡು ಒಂದು 4 ತಿಂಗಳು, ಹೌದಲ್ಲ? ಹಾಗೆಲ್ಲ ಏನು ಆಗಿರಕ್ಕಿಲ್ಲ. ಆದ್ರೆ ನಂಬಕ್ಕಾಗಂಗಿಲ್ಲಪ್ಪ. ಇವನು ಮಾಡೋ ಅವಸರಕ್ಕೆ ನನಗೆ ಏನು ಮಾಡ್ಬೇಕು ಅನ್ನೋದ ತಿಳಿದಂಗಾತು.